ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ 2025 KCET ಇತಿಹಾಸದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನನ್ನು ಮಾಡೋಣ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ PC ಯಿಂದ ಹಿಡಿದು DC ವರೆಗಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ವಿಭಾಗದಲ್ಲಿ ಪ್ರಶ್ನೆಗಳಾಗಿ ಬರುವಂತಹ ಒಂದು ಸಂಭವನೀಯತೆ ಇರೋದರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನನ್ನು ಮಾಡೋಣ. ಸ್ನೇಹಿತರೆ, ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಪಟ್ಟಿ 1ರಲ್ಲಿ ವಿದ್ವಾಂಸರ ಬಗ್ಗೆ ಮಧ್ಯಕಾಲೀನ ವಿದ್ವಾಂಸರ ಕುರಿತು, ಪಟ್ಟಿ 2ರಲ್ಲಿ ಅವರು ಯಾವ ದೇಶದ ಮೂಲತಃವಾಗಿ ಅವರು ಯಾವ ದೇಶದವರು ಅಂತ ಪಟ್ಟಿ 2ರಲ್ಲಿ ಕೊಟ್ಟಿದ್ದಾನೆ. ಸ್ನೇಹಿತರೆ, ಇನ್ನು ಅಲ್ಬೇರೂನಿ ಈತ ಉಜ್ಬೇಕಿಸ್ತಾನದವನು. ಉಜ್ಬೇಕಿಸ್ತಾನ್ ದೇಶ ಯಾವುದಂದರೆ ಉಜ್ಬೇಕಿಸ್ತಾನ್. ಇನ್ನು ಇಬ್ನ್ ಬತೂತನ ದೇಶ ಯಾವುದಂದರೆ ಮೊರಾಕೋ. ಇನ್ನು ಮಹಮ್ಮದ್ ವಲಿ ಬಲ್ಕಿ ಈತನ ದೇಶ ಅಫ್ಘಾನಿಸ್ತಾನ. ಯಾವುದು? ಮಹಮ್ಮದ್ ವಲಿ ಬಲ್ಕಿ ಈ ವಿದ್ವಾಂಸನ ದೇಶ ಯಾವುದಂದರೆ ಅಫ್ಘಾನಿಸ್ತಾನ. ಇನ್ನು ಸೈದಿ ಅಲಿ ರೀಜ್ ಈತನ ಜನ್ಮತಃ ದೇಶ ಯಾವುದಂದರೆ ಟರ್ಕಿ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಏನಂದರೆ ಆಪ್ಷನ್ 1 ಇದು ಸರಿಯಾದ ಉತ್ತರ. ಅಲ್ಬೇರೂನಿ ಉಜ್ಬೇಕಿಸ್ತಾನ್, ಇಬ್ನ್ ಬತೂತ್ ಮೊರಾಕೋ, ಮಹಮ್ಮದ್ ವಲಿ ಬಲ್ಕಿ ಅಫ್ಘಾನಿಸ್ತಾನ, ಸೈದಿ ಅಲಿ ರೀಜ್ ಈತ ಟರ್ಕಿ ದೇಶದವನು. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ. ಮಿನಾಜ್ ಉಸ್ ಸಿರಾಜ್ ಈ ಕೆಳಕಂಡ ಯಾವ ಕೃತಿಯನ್ನು ರಚಿಸಿದನು ಅಂತ KCET ಹಿಸ್ಟ್ರಿ ಕ್ವೆಶ್ಚನ್ ಪೇಪರಲ್ಲಿ ಪ್ರಶ್ನೆಯನ್ನು ತೆಗೆದಿದ್ದರು. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ತಬಕತ್ ಇ ನಾಸಿರಿ. ಮಿನಾಜ್ ಉಸ್ ಸಿರಾಜನ ಪ್ರಸಿದ್ಧ ಕೃತಿ ಯಾವುದಂದರೆ ತಬಕತ್ ಇ ನಾಸಿರಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದ ಗೆಲುವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಸ್ನೇಹಿತರೆ, ಮೊದಲಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಗುಜರಾತ್ ಮೇಲೆ ದಾಳಿಯನ್ನು ಮಾಡ್ತಾನೆ. ಗುಜರಾತ್ ಮೇಲೆ ದಾಳಿಯನ್ನು ಮಾಡಿದ್ದು 1299ರಲ್ಲಿ. ಇನ್ನು ಅದರ ನಂತರ ರಣಥಂಬೋರ್ ಮೇಲೆ ದಾಳಿಯನ್ನು ಮಾಡ್ತಾನೆ. ರಣಥಂಬೋರ್ ಮೇಲೆ ದಾಳಿಯನ್ನು ಮಾಡಿದ್ದು 1301ರಲ್ಲಿ, ಕ್ರಿಸ್ತಶಕ 1301ರಲ್ಲಿ. ಇನ್ನು ಚಿತ್ತೋರ್ ಮೇಲೆ 1303ರಲ್ಲಿ ದಾಳಿಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ವಾರಂಗಲ್ ಮೇಲೆ 1310ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿಯನ್ನು ಮಾಡ್ತಾನೆ. ಆದ್ದರಿಂದ ಇದರ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 4 ಇದರ ಸರಿಯಾದ ಉತ್ತರ. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದ ಗೆಲುವುಗಳನ್ನು ಕಾಲಾನುಕ್ರಮದಲ್ಲಿ ನಾವು ಜೋಡಿಸಿ ಬರೆದಾಗ ಮೊದಲಿಗೆ ಗುಜರಾತ್, ನಂತರ ರಣಥಂಬೋರ್, 3ನೇದಾಗಿ ಚಿತ್ತೋರ್, 4ನೇದಾಗಿ ವಾರಂಗಲ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಟಿಬೇಟನ್ನು ವಶಪಡಿಸಿಕೊಂಡು ಅಲ್ಲಿದ್ದ ಬೌದ್ಧ ಮಠಗಳನ್ನು ಸಂಪತ್ತನ್ನು ಲೂಟಿ ಮಾಡಲು ಪ್ರಯತ್ನಿಸಿ ವಿಫಲನಾದ ದಾಳಿಕೋರನನ್ನು ಹೆಸರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಯಾವುದಂದರೆ ಬಕ್ತಿಯಾರ್ ಖಿಲ್ಜಿ. ಈ ಬಕ್ತಿಯಾರ್ ಖಿಲ್ಜಿ ಟಿಬೇಟನ್ನು ವಶಪಡಿಸಿಕೊಳ್ತಾನೆ. ಅಲ್ಲಿದ್ದ ಬೌದ್ಧ ಮಠಗಳಿಂದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಪ್ರಯತ್ನಿಸಿ ವಿಫಲನಾಗ್ತಾನೆ. ಯಾರಂದರೆ ಬಕ್ತಿಯಾರ್ ಖಿಲ್ಜಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ರಜಪೂತಾನಾದ ರಾಜ್ಯವು ಅಕ್ಬರ್ನ ಪ್ರಾಬಲ್ಯವನ್ನು ಸ್ವಂತ ಇಚ್ಛೆಯಿಂದ ಒಪ್ಪಿಕೊಳ್ಳಿಲ್ಲ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಮೇವಾರ. ಈ ಒಂದು ಪ್ರಾಂತ್ಯ, ಈ ಒಂದು ರಾಜ್ಯ ಅಕ್ಬರನ ಪ್ರಾಬಲ್ಯವನ್ನು ಯಾವತ್ತೂ ಕೂಡ ಒಪ್ಕೊಳ್ಳಿಲ್ಲ. ಸ್ನೇಹಿತರೆ, ಈ ಮೊಘಲರಿಗೆ ಅವರು ಪ್ರತಿರೋಧವನ್ನು ತೋರಿಸ್ತಾ ಇದ್ದರು. ಮೇವಾರ ರಾಜ್ಯ ಅಕ್ಬರನ ಪ್ರಾಬಲ್ಯವನ್ನು ಒಪ್ಕೊಳ್ಳಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸ್ನೇಹಿತರೆ,
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಇರುವ ಕಾರಣಗಳಲ್ಲಿ ಜಾಗೀರ್ದಾರಿ ಬಿಕ್ಕಟ್ಟು ಕೂಡ ಒಂದು ಎಂದು ಪರಿಗಣಿಸಿದ ಇತಿಹಾಸಕಾರರ ಹೆಸರು ಕೇಳಿದಾನೆ ಸ್ನೇಹಿತರೆ. ಇಂಪಾರ್ಟೆಂಟ್ ಇದು ಪರೀಕ್ಷಾ ದೃಷ್ಟಿಯಿಂದ. ಇತಿಹಾಸಕಾರರು ಯಾವ ಅಭಿಪ್ರಾಯವನ್ನು ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಇರುವ ಕಾರಣಗಳಲ್ಲಿ ಜಾಗೀರ್ದಾರಿ ಬಿಕ್ಕಟ್ಟು ಕೂಡ ಒಂದು ಎಂದು ಪರಿಗಣಿಸಿದ ಇತಿಹಾಸಕಾರ ಯಾರಂದರೆ ಸತೀಶ್ ಚಂದ್ರ ಅವರು. ಯಾರು? ಸತೀಶ್ ಚಂದ್ರ. ಇವರು ಏನು ಮಾಡ್ತಾರಪ್ಪ ಅಂದರೆ ಇವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ. ದಕ್ಕನ್ ಸುಲ್ತಾನ್ ರಾಜ್ಯಗಳಿದಾವೆ. ಇದು ಕೂಡ ಹೊಂದಿಸಿ ಬರೆಯಿರಿ ರೂಪದಲ್ಲಿರುವಂಥದ್ದು. ಪಟ್ಟಿ 1ರಲ್ಲಿ ದಕ್ಕನ್ ಸುಲ್ತಾನ ರಾಜ್ಯಗಳು ಮತ್ತು ಪಟ್ಟಿ 2ರಲ್ಲಿ ಸ್ಥಾಪಕರು. ದಕ್ಕನ್ ಸುಲ್ತಾನ ರಾಜ್ಯಗಳು ಪಟ್ಟಿ 1ರಲ್ಲಿದೆ, ಅವುಗಳನ್ನು ಸ್ಥಾಪನೆ ಮಾಡಿದವರು ಪಟ್ಟಿ 2ರಲ್ಲಿದೆ. ಸ್ನೇಹಿತರೆ ಬಿಜಾಪುರ ಈ ಒಂದು ರಾಜ್ಯದ ಸ್ಥಾಪಕ ಯಾರಂದರೆ ಯೂಸುಫ್ ಆದಿಲ್ ಶಾ ಬಿಜಾಪುರ ಮುಸ್ಲಿಂ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ಬೀದರನ್ನು ಕಾಸಿಂ ಬರೀದ್ ಶಾ ಸ್ಥಾಪನೆ ಮಾಡ್ತಾನೆ. ಬೀದರ್ ಮುಸ್ಲಿಂ ರಾಜ್ಯವನ್ನು ಕಾಸಿಂ ಬರೀದ್ ಶಾ ಅವರು ಸ್ಥಾಪನೆ ಮಾಡ್ತಾರೆ. ಇನ್ನು ಅಹಮದ್ ನಗರವನ್ನು ಮಲ್ಲಿಕ್ ಅಹಮದ್ ಶಾ ನಿರ್ಮಾಣವನ್ನು ಮಾಡ್ತಾನೆ. ಇನ್ನು ಗೋಲ್ಕೊಂಡ ಕುಲಿ ಕುತುಬ್ ಶಾ. ಗೋಲ್ಕೊಂಡವನ್ನು ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಕುಲಿ ಕುತುಬ್ ಶಾ. ಇನ್ನು ಬಿರಾರ್ ಇದನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಬಿರಾರ್ನ ಫಾತುಲ್ಲಾ ಇಮಾದ್ ಉಲ್ ಮುಲ್ಕ್. ಇವರು ಬಿರಾರ್ ಸಂಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಆದ್ದರಿಂದ ಇದರ ಸರಿಯಾದ ಆಯ್ಕೆ ಯಾವುದಂದರೆ ಸರಿಯಾದ ಆಯ್ಕೆ ಬಿಜಾಪುರ. ಆಯ್ಕೆ 2 ಇದು ಸರಿಯಾದ ಉತ್ತರವಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಬಹಮನಿ ಸೈನ್ಯದ ಮೇಲುಗೈಗೆ ಕಾರಣ ಅದರಲ್ಲಿರುವ ಬಲಿಷ್ಠ ಕುದುರೆಗಳು ಹಾಗೂ ಏರಿ ಕುಳಿತ ಹೆಚ್ಚಿನ ಸಂಖ್ಯೆಯ ಬಿಲ್ಲುಗಾರರು ಎಂದು 2ನೇ ದೇವರಾಯ ಭಾವಿಸಿದ್ದನು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಈ ಮೇಲಿನ ಹೇಳಿಕೆಯನ್ನು, ಈ ಸ್ಟೇಟ್ಮೆಂಟನ್ನು ನೀಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ ಇದರ ಸರಿಯಾದ ಉತ್ತರ ಸ್ನೇಹಿತರೆ ಇದು ಭಾಳಷ್ಟು ಕ್ಲಿಷ್ಟವಾದಂತಹ ಒಂದು ಪ್ರಶ್ನೆ ಆಗಿದೆ. ಸೊ ನಾವು ಭಾಳಷ್ಟು ರೀತಿಯಾಗಿ ಇದನ್ನು ಅರ್ಥೈಸ್ಕೊಳ್ಬೇಕು. ಇದರ ಸರಿಯಾದ ಉತ್ತರ ಪೆರಿಸ್ತಾ ಅಂತ ಇದೆ ಸ್ನೇಹಿತರೆ. ಪೆರಿಸ್ತಾ ಹೇಳಿದನಂತ ಒಂದು ಮಾಹಿತಿ ಇದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪುರಂದರ ಒಪ್ಪಂದದ ಕುರಿತು ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದರೆ, ಪುರಂದರ ಒಪ್ಪಂದ ಆಗಿದ್ದು 1665ರಲ್ಲಿ ಶಿವಾಜಿ ಮತ್ತು ಜಯಸಿಂಗನ ನಡುವೆ ಆಗ್ತದೆ. ಪುರಂದರ ಒಪ್ಪಂದ ಆಗಿದ್ದು ಶಿವಾಜಿ ಮತ್ತು ಜಯಸಿಂಗನ ನಡುವೆ 1665ರಂದು ನಡೀತದೆ. ಸ್ನೇಹಿತರೆ ಶಿವಾಜಿಯು ತನ್ನ 35 ಕೋಟೆಗಳಲ್ಲಿ 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಿದನು. ಇದು ಸರಿಯಾಗಿದೆ. ಇನ್ನು ಶಿವಾಜಿಗೆ ಬಿಜಾಪುರಿ ಕೊಂಕಣದ ಪ್ರಾಂತ್ಯಗಳನ್ನು ನೀಡಲಾಯಿತು. ಇದು ಕೂಡ ಸರಿಯಾಗಿದೆ. ಮೊಘಲರು ಶಿವಾಜಿಯ ಮಗ ಸಂಭಾಜಿಗೆ 5000 ಮನ್ಸಬ್ಗಳನ್ನು ನೀಡಿದರು. ಇದು ಕೂಡ ಸರಿಯಾಗಿದೆ. ಇನ್ನು 4ನೇದು ತಪ್ಪಾಗಿದೆ ಸ್ನೇಹಿತರೆ. ಶಿವಾಜಿಯನ್ನು ಸ್ವತಂತ್ರ ರಾಜನಾಗಿ ಮೊಘಲರು ಮಾನ್ಯ ಮಾಡಲಿಲ್ಲ. ಇನ್ನು 5ನೇದು, ಶಿವಾಜಿಯು ಮೊಘಲರಿಗೆ 40 ಲಕ್ಷ ಹೂನ್ಗಳನ್ನು ಕಂತುಗಳ ರೂಪದಲ್ಲಿ ನೀಡಬೇಕಾಯಿತು. 4ನೇ ಸ್ಟೇಟ್ಮೆಂಟ್ ಏನಿದೆ ಅದು ತಪ್ಪಾಗಿದೆ. 4ನೇ ಸ್ಟೇಟ್ಮೆಂಟ್ ಹೇಳಿಕೆ ತಪ್ಪಾಗಿದೆ.
ಇದರ ಸರಿಯಾದ ಆಯ್ಕೆ ಯಾವುದಂದ್ರೆ ಆಯ್ಕೆ 3 ಇದರ ಸರಿಯಾದ ಉತ್ತರ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಶಿವಾಜಿಯ ದಿಗ್ವಿಜಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಶಿವಾಜಿಯ ದಿಗ್ವಿಜಯಗಳನ್ನು ನೋಡೋಣ ಸ್ನೇಹಿತರೆ. ಶಿವಾಜಿಯ ದಿಗ್ವಿಜಯಗಳು, ಸಿಂಹಗಡ ದಿಗ್ವಿಜಯವನ್ನು ಯಾವಾಗ ಮಾಡ್ತಾರೆ ಅಂದರೆ 1645ರಲ್ಲಿ. ಸಿಂಹಗಡದ ದಾಳಿ 1645ರಲ್ಲಿ. ಇನ್ನು ತೋರನ್ಗಢ ಮೇಲೆ ದಾಳಿ ಮಾಡಿದ್ದು 1646ರಲ್ಲಿ ಮಾಡ್ತಾರೆ. ಇನ್ನು ಪುರಂದರಗಢದ ಮೇಲೆ 1647ರಲ್ಲಿ. ಇನ್ನು ಜಾವಳಿ ಇದರ ಮೇಲೆ ದಂಡಯಾತ್ರೆ ಹೋಗಿದ್ದವರು 1656ರಲ್ಲಿ. ಶಿವಾಜಿಯ ದಿಗ್ವಿಜಯಗಳು ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಇವು. ಫಸ್ಟು ಸಿಂಹಗಡ, ತೋರನ್ಗಢ, ಪುರಂದರಗಢ, ಜಾವಲಿ, ಇವು ಯಾವ ಇಸ್ವಿಯಲ್ಲಿ ಶಿವಾಜಿ ದಂಡಯಾತ್ರೆ ಮಾಡಿದ್ದಾನೆ ಅನ್ನೋದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಕೆಸೆಟ್ ಎಂಬ ಇತಿಹಾಸದ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾಳಷ್ಟು ಕ್ಲಿಷ್ಟವಾದಂತಹ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇಷ್ಟು ಸ್ನೇಹಿತರೆ, ನಾವು ಸುಮಾರು 10 ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನುಳಿದಂತಹ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.